ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಡನ್ ವೈಫ್ಸ್ಗೆ ಸ್ವಾಗತ. ಇವತ್ತು 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ಬಗ್ಗೆ ಸ್ವಲ್ಪ ತಿಳಿಯೋಣ. ಈ ಮಾಸ ಯಾಕಿಷ್ಟು ವಿಶೇಷ, ಏನೆಲ್ಲ ಮಾಡಿದರೆ ಕೆಟ್ಟ ಕರ್ಮ ಕಳೆಯಬಹುದು, ಈ ತಿಂಗಳು ಮಾಡಲೇಬೇಕಾದ ಕಾರ್ಯಗಳು ಯಾವುವು ಅಂತ ಹೇಳ್ತೀನಿ. ಈ ವರ್ಷ ಮೇ 17ರಿಂದ ಜೂನ್ 15ರವರೆಗೆ ಅಧಿಕ ಮಾಸ. ಇದು ಅಧಿಕ ಜ್ಯೇಷ್ಠ ಮಾಸ. ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತಾನೂ ಮಲ ಮಾಸ ಅಂತಾನೂ ಹೇಳ್ತೇವೆ. ಇದರ ಸದುಪಯೋಗ ಪಡೆದುಕೊಂಡವರೇ ಅದೃಷ್ಟವಂತರು. ಮುಂದೆ ಬರುವ ಹಲವಾರು ಕಷ್ಟಗಳನ್ನು ಕಡಿಮೆಗೊಳಿಸುವ, ದುಃಖ ರೋಗ ದುಷ್ಟಾರಿಷ್ಟ ಕಡಿತಗೊಳಿಸುವ ಸುಸಂದರ್ಭ ಇದು. ಗ್ರಹ ದೋಷಗಳನ್ನೆಲ್ಲ ಶಮನ ಮಾಡಬಹುದು. ಒಂದಿಷ್ಟು ಪುಣ್ಯದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಕೋಟಿ ಪುಣ್ಯ ಗಳಿಸಬಹುದು. ಆದರೆ ದುರಾಸೆ ಬಿಟ್ಟು ನಿಸ್ವಾರ್ಥವಾಗಿ ಮಾಡಬೇಕು. ಹೇಳ್ತಾರಲ್ವ, ಕೊಡಲಿ ಪೆಟ್ಟು ತಾಗುವುದು ತಪ್ಪಿ ಸೂಜಿ ಚುಚ್ಚಿದ್ರಲ್ಲೇ ಸರಿ ಹೋಯಿತು ಅಂತ. ಅಪಮೃತ್ಯು, ದೊಡ್ಡ ಅಪಘಾತಗಳನ್ನು ತಪ್ಪಿಸಿ ಚಿಕ್ಕ ಚಿಕ್ಕ ಏಟುಗಳಲ್ಲೇ ಕಳೆದು ಹೋಗುವ ದೋಷಗಳು, ದೊಡ್ಡ ದೊಡ್ಡ ಮಾನಹಾನಿ ಅವಮಾನಗಳು, ಸ್ವಲ್ಪ ಮರ್ಯಾದೆಗೆ ಧಕ್ಕೆ ತೋರಿಸಿ ಅಂಥ ಕೆಟ್ಟ ಫಲಗಳನ್ನು ತಪ್ಪಿಸುತ್ತದೆ. ಸಾವಿರಾರು ಜನರ ಮುಂದೆ ಆಗುವ ಅವಮಾನ ಸಣ್ಣದಾಗಿ ಮನೆಯಲ್ಲೇ ಅಥವಾ 4 ಜನರ ಮಧ್ಯೆ ಆಗಿಬಿಡುತ್ತೆ. ಇನ್ನು ಈಗ ಈ ಅಧಿಕ ಮಾಸ ಯಾಕೆ ಬರುತ್ತದೆ ಅಂತ ತಿಳಿಯೋಣ. ನಮ್ಮ ಪಂಚಾಂಗದಲ್ಲಿ ಅಂದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ರೀತಿ ತಿಂಗಳುಗಳು ಇವೆ. ಸೌರಮಾನ ರೀತಿ ಅಂದರೆ ಸೂರ್ಯನ ಸಂಕ್ರಮಣದಿಂದ ಶುರುವಾಗುತ್ತೆ. ಚಾಂದ್ರಮಾನ ರೀತಿಯಲ್ಲಿ ಪಾಡ್ಯದಿಂದ ಅಮಾವಾಸ್ಯೆವರೆಗೆ 30 ದಿನಗಳು. ಇದರಲ್ಲಿ ಕೆಲವೊಮ್ಮೆ ತಿಥಿಗಳು ಸಂಪೂರ್ಣ 1 ದಿನ ಇರುವುದಿಲ್ಲ. ತಿಥಿಗಳು ಕಡಿಮೆಯಾಗಿ ದಿನಗಳು ಹಿಂದಕ್ಕೆ ಹೋಗಿ 1 ವರ್ಷಕ್ಕೆ ಸೌರಮಾನಕ್ಕಿಂತ ಸರಿಸುಮಾರು 11 ದಿನಗಳು ಚಂದ್ರಮಾನದಲ್ಲಿ ಕಡಿಮೆ ಇರುತ್ತವೆ. ಹೀಗೆ ಒಟ್ಟಾಗಿ 3 ವರ್ಷಕ್ಕೆ 30 ದಿನಗಳ ಅಂತರ ಬರುತ್ತವೆ. ಹಾಗಾಗಿ ಇದರ ಮಧ್ಯೆ ಸಂಕ್ರಾಂತಿ ಬರುವುದಿಲ್ಲ. ಇದರಿಂದ ಈ ಮಾಸ ಲೆಕ್ಕಕ್ಕಿಲ್ಲ. ಶುಭ ಕಾರ್ಯಕ್ಕೆ ವರ್ಜ್ಯ. ಪ್ರತಿ ಮಾಸಕ್ಕೂ ಒಂದೊಂದು ಹೆಸರು, ಅಂದರೆ ಚೈತ್ರ ವೈಶಾಖ ಈ ರೀತಿ ಹೆಸರುಗಳಿವೆ ಅಲ್ಲ. ಆದರೆ ಈ ಹೊಸ ಮಾಸಕ್ಕೆ ಯಾವುದೇ ಹೆಸರಿರಲಿಲ್ಲ. ಅದೇ ರೀತಿ ಪ್ರತಿ ಮಾಸಕ್ಕೆ ಮಾಸಾಧಿಪತಿ ಇರ್ತಾರೆ. ಉದಾಹರಣೆಗೆ ಜನಾರ್ದನ, ಶ್ರೀಧರ, ಅಚ್ಯುತ, ಕೃಷ್ಣ, ದಾಮೋದರ ಅಂತೆಲ್ಲ 12 ಮಾಸಕ್ಕೂ ಮಾಸಾಧಿಪತಿ ಇರ್ತಾರೆ. ಆದರೆ ಈ ಮಾಸಕ್ಕೆ ಇದ್ಯಾವುದೂ ಇಲ್ಲದೆ ಉಳಿದ ಮಾಸಗಳು ಹಾಸ್ಯ ಮಾಡುತ್ತವೆ, ನಿಂದಿಸುತ್ತವೆ, ಮಲಮಾಸ ಅಂತೆಲ್ಲ ಹೀಯಾಳಿಸುತ್ತವೆ. ಆಗ ಮಹಾವಿಷ್ಣುವಿನ ಬಳಿ ಮೊರೆ ಹೋಗುತ್ತೆ ಈ ಮಾಸ. ನಂತರ ಶ್ರೀಕೃಷ್ಣ ಸಮಾಧಾನ ಮಾಡಿ, ಈ ಮಾಸಕ್ಕೆ ನನ್ನದೇ ಹೆಸರು ಇಡುತ್ತೇನೆ, ನಾನೇ ಅಧಿಪತಿ ಆಗ್ತೇನೆ ಅಂತ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು ಬಂತು. ಹಾಗಾಗಿ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ವಿಶೇಷವಾಗಿ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಎಂಬ ಅಧ್ಯಾಯ ಪಾರಾಯಣ ಮಾಡಬೇಕು. ಹಾಗಾದರೆ ಈ ಮಾಸದಲ್ಲಿ ಏನೆಲ್ಲ ಮಾಡಲೇಬಾರದು? ಮದುವೆ, ಮುಂಜಿ, ಗೃಹ ಪ್ರವೇಶ ಇಂಥ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರ್ದು. ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಹೊಸ ವಾಹನ ಖರೀದಿ ಇಂಥವೆಲ್ಲ ಮಾಡಬಾರ್ದು. ತೀರ್ಥಯಾತ್ರೆ ಮಾಡುವವರಿದ್ದರೆ ಏನೋ ಒಂದು ಹರಕೆ ಅಥವಾ ಆಸೆ ಪೂರೈಸಲು, ಅಂದರೆ ಲೌಕಿಕ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡಬಾರ್ದು. ಭಕ್ತಿಯಿಂದ ದೇವರ ಪ್ರೀತಿಗೆ ಯಾತ್ರೆ ಮಾಡ್ಬೋದು. ಆದರೆ ಮೊದಲ ಬಾರಿ ತೀರ್ಥಯಾತ್ರೆ ಹೋಗುವವರು ಈ ಮಾಸದಲ್ಲಿ ಹೋಗಬಾರ್ದು. ಹಿಂದೆ ಮಾಡಿದ ಪಾಪ ಕಳೆಯಲಿಕ್ಕೂ ಮುಂದೆ ಬರುವ ಗ್ರಹದೋಷಗಳ ಪ್ರಭಾವ ಕಡಿಮೆಗೊಳಿಸಲಿಕ್ಕೂ ಒಳ್ಳೆಯ ಅವಕಾಶ ಈ ತಿಂಗಳು. ರಂಗೋಲಿ ಬಿಡಿಸುವುದು, ದೇವರಿಗೆ ಪಾರಿಜಾತ ಪುಷ್ಪ ಏರಿಸುವುದು, ತುಪ್ಪದ ಬತ್ತಿ ದೀಪ ಹಚ್ಚಿಟ್ಟು ಏನಾದರೂ ಸರಿ 33 ಸಂಖ್ಯೆಯಲ್ಲಿ ದಾನ ಮಾಡಬೇಕು. ಕೊನೆ ಪಕ್ಷ 33 ಬಾಳೆಹಣ್ಣು ಅಥವಾ 33 ಕಾಯಿನ್ಗಳನ್ನಾದರೂ ಕೊಡ್ಬೋದು. ಉಪವಾಸ, ವ್ರತ, ದಾನ, ಧರ್ಮ, ಜಪ, ತಪ ಮಾಡಬಹುದು, ಮಾಡಲೇಬೇಕು ಕೂಡ. ಅದು ಕೂಡ ತಮ್ಮ ತಮ್ಮ ಮನೋಕಾಮನೆ ಪೂರೈಸಲು ಅಲ್ಲ.
ನಿಸ್ವಾರ್ಥವಾಗಿ ಮನಸ್ಸು ಶರೀರ ಸ್ಥಿಮಿತದಲ್ಲಿಟ್ಟುಕೊಂಡು ಅಂದರೆ ಕಂಟ್ರೋಲ್ನಲ್ಲಿಟ್ಕೊಂಡು ವ್ರತ ಅನುಷ್ಠಾನ ಮಾಡಬೇಕು. ದಾನ ಮಾಡುವಾಗ 33 ಸಂಖ್ಯೆಯಲ್ಲಿ ಮಾಡಬೇಕೆಂದು ಈ ಮಾಸದಲ್ಲಿ ದೀಪ, ಪುಸ್ತಕ ಹಾಗೂ ಅಪೂಪ ಮುಂತಾದ ಸಿಹಿ ಭಕ್ಷ್ಯಗಳನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು. ಸತ್ಪಾತ್ರರಿಗೆ ದಾನ ಮಾಡಿ ಅದರ ಸುಕೃತ ಫಲ ಅನುಭವಿಸಬಹುದೆಂದು ಅಧಿಕ ಮಾಸದ ಫಲವನ್ನು ಶಾಸ್ತ್ರದಲ್ಲಿ ಹೇಳಿದೆ. ಶಾಸ್ತ್ರ ಅಂತ ಸಾವಿರಾರು ಥರದ ಪೂಜೆ, ಅನುಷ್ಠಾನ, ಆರಾಧನೆ ಇರುವುದಾದರೂ ಈ ಮಾಸ ಸಾಕ್ಷಾತ್ ಶ್ರೀಕೃಷ್ಣನೇ ಅಧಿಪತಿ ಆಗಿರುವುದರಿಂದ ಅವನನ್ನೇ ಹೆಚ್ಚಾಗಿ ಆರಾಧಿಸಿ ಹರೇ ಕೃಷ್ಣ ಮಂತ್ರ ಜಪಿಸ್ತಾ ಇದ್ದರೆ ಮೋರ್ ದ್ಯಾನ್ ಇನಫ್. ಮತ್ತೆ ಬೇಕಂದರೆ ಯಾವುದಾದ್ರೂ ಅನುಷ್ಠಾನ 1 ತಿಂಗಳು ಮಾಡಿ. ನಿಮ್ಮ ಸಮಯ ಅವಕಾಶ ನೋಡಿಕೊಂಡು ಶುರು ಮಾಡಿ. ವಿಷ್ಣು ಸಹಸ್ರನಾಮ 33 ಸಲ ಪಾರಾಯಣ ಒಂದೇ ದಿನದಲ್ಲಿ ಮಾಡ್ಬೋದು. ಅಥವಾ ಇತರ ಸ್ತೋತ್ರ ಮಂತ್ರಗಳನ್ನು ಕೂಡ 33ರ ಸಂಖ್ಯೆಯಲ್ಲಿ ಜಪಿಸಬಹುದು. ಅದೇ ಹೇಳಿದ್ನಲ್ಲ, ಏನೇನೋ ಎಷ್ಟೆಷ್ಟೋ ಪೂಜೆ ವ್ರತಗಳಿವೆ. ಆದರೆ ನಾನು ನನ್ನ ನಂಬಿಕೆ ಹಾಗೂ ಯಾವುದನ್ನು ನಾನು ಮಾಡಿದ್ದೇನೆ, ವಿಚ್ ಎವರ್ ಐ ಟ್ರೈಡ್ ಆ್ಯಂಡ್ ವಾಟ್ ಎವರ್ ಐ ಟೆಸ್ಟೆಡ್, ಅದು ಮಾತ್ರ ನಿಮ್ಮೊಂದಿಗೆ ಯಾವತ್ತೂ ಹಂಚಿಕೊಳ್ಳೋದು. ಯಾವುದೇ ಕಾರಣಕ್ಕೆ ಸುಮ್ಮನೆ ಅವಕಾಶ ಕಳೆದುಕೊಳ್ಳಬೇಡಿ. ಏನಾದರೂ ನಿಮ್ಮ ಕೈಯಲ್ಲಾಗುವ ಅನುಷ್ಠಾನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.